ಗುಡ್ ಮಾರ್ನಿಂಗ್. ಓಂ ಶಾಂತಿ. ಇವತ್ತು ಸಂಡೇ, ನಾವೆಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡಿರ್ತೀವಿ. ಬಹುಶಃ ನಮ್ಗೆ ಹೇಳ್ತಾ ಇದ್ರೆ ಗ್ರೂಪಲ್ಲಿ ರೆಸ್ಟ್ ಅಲ್ಲ, ರೀಸೆಟ್ ಮಾಡ್ಕೋಬೇಕಂತ ಹೇಳ್ತಾರೆ. ಈ ಮೊಬೈಲು ಕಂಪ್ಯೂಟರ್ಸ್ನ ರೀಸೆಟ್ ಮಾಡ್ತೀವಿ ನೋಡಿರಿ, ಮತ್ತೆ ಜೀವನ ಸ್ಟಾರ್ಟ್ ಆಗತ್ತಾರ ಆ ಥರ. ಸೊ ಹಾಗೆ ಇಲ್ಲಿ ಏನೂ ಆಗಿರುತ್ತೆ ನಮ್ಮ ಲೈಫಲ್ಲಿ ಅಂದರೆ, ಕೆಲವೊಂದು ಲಾಸ್ಟ್ ವೀಕ್ ಟೋಟಲ್ 6 ಡೇಸಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ನಾನು ಅಂದ್ಕೊಂಡಿರ್ತಕ್ಕಂಥ ಗೋಲ್ನ ಅಚೀವ್ ಮಾಡೋಕ್ಕಾಗದೇ ಇದ್ದರೆ, ಆಮೇಲೆ ಕೆಲವು ಹೋಗ್ಲಿಕ್ಕೆ ಅಂದ್ಕೊಂಡಿರ್ತೀವಿ, ಪ್ಲ್ಯಾನ್ ಮಾಡಿರ್ತೀವಿ, ಅದೆಲ್ಲ ಆಗಿರಲಿಕ್ಕಿಲ್ಲ ಬಹುಶಃ. ಅದನ್ನು ಈ ವೀಕಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ, ಅರ್ಜೆನ್ಸಿ ಇದ್ದರೆ, ನನಗೆ ಬೇಕಾಗಿದ್ದರೆ ಅದನ್ನು ನಾನು ಫಾಲೋ ಮಾಡ್ಕೊಳ್ಳೋದು ಹೆಂಗೆ, ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಇವತ್ತು ಸಂಡೇ ನಾವು ವರ್ಕೌಟ್ ಮಾಡ್ಕೋಬೋದು. ಅಂದರೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಅಂಬೋದು. ಇದು ನಾನು ಹೇಳೋದು ಸಂಡೇ ಅನ್ನೋದು ರೆಸ್ಟ್ ಅನ್ನೋದಕ್ಕಿಂತ ಪ್ಲ್ಯಾನಿಂಗ್ ಡೇ ಅಂತ ಕರೆದ್ರೆ ಒಳ್ಳೇದು ಆ್ಯಕ್ಚುಲಿ. ಇವತ್ತು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಗುರಿಗಳನ್ನ ಅಚೀವ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಲಾಸ್ಟ್ ವೀಕೆಲ್ಲ ಸರಿಯಾಗಿ ನೀರು ಕುಡ್ದಿದ್ದೀನ ಒಂದ್ಸತಿ ಚೆಕ್ ಮಾಡ್ಕೊಳ್ಬೇಕು. ಆಗಲಿದ್ರೆ ಒಂದು ಕರೆಕ್ಟಾಗಿ ಹೈಡ್ರೇಟ್ ಮಾಡ್ಕೋಬೇಕು ಬಾಡಿನ. ಆಮೇಲೆ ನಂದು ಎಕ್ಸಸೈಸ್ ರೆಗ್ಯುಲರ್ ಆಗ್ತಾ ಇದೆಯಾ, ಇಲ್ಲ ಡಿಸ್ಟರ್ಬ್ ಆಗ್ತಾ ಇದೆಯಾ, ಅದಕ್ಕೇನಾದ್ರು ಸೊಲ್ಯೂಷನ್ ತೊಗೊಳ್ಳ, ಅದನ್ನು ಮಾಡ್ಕೋಬೇಕು. ಆಮೇಲೆ ಸೆಲ್ಫ್ ಕರೆಕ್ಷನ್ ಜಾಸ್ತಿ ಮಾಡ್ಕೋಬೇಕು. ಮನುಷ್ಯ ಸೆಲ್ಫ್ ಕರೆಕ್ಷನ್ಸ್ ಮಾಡ್ಕೊಂಡಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವಿ. ಸೊ ಸೆಲ್ಫ್ ಕರೆಕ್ಷನ್ಸ್ ಅಂದರೆ, ನಾನು ಎಷ್ಟು ಗಂಟೆಗೆ ಅಂತ ಹೇಳ್ತಾ ಇದ್ದೀನಿ, ನೀರು ಎಷ್ಟು ಕುಡಿತಾ ಇದ್ದೀನಿ, ಊಟ ಯಾವಾಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಾ ಇಲ್ಲ, ನನ್ನ ಲೈಫ್ ಸ್ಟೈಲ್ ಸೆಟ್ ಆಗ್ತಾ ಇದೆ ಇಲ್ವಾ, ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ, ಮೈಂಡ್ ಡಿಸ್ಟರ್ಬೆನ್ಸ್ ಇದೆಯಾ, ಅಥವಾ ನನ್ನ ಆರ್ಥಿಕ ಪರಿಸ್ಥಿತಿಗಳು ಸಮಸ್ಯೆ ಇದ್ದಾವೆ, ಎಲ್ಲದಕ್ಕೂ ಒಂದು ಪರಿಹಾರ ಸಿಗ್ತಾ ಹೋಗುತ್ತೆ. ಎಸ್ಪೆಷಲಿ ಸಂಡೇ ನೀವು ಕೂತ್ಕೊಂಡು ಸ್ವಲ್ಪ ಮೆಮೊರೈಸ್ ಮಾಡ್ಕೋಬೇಕು. ಮತ್ತು ಲಾಸ್ಟ್ ವೀಕಲ್ಲಿ ನನಗೆ ಏನೇನೆಲ್ಲ ಡಿಸ್ಟರ್ಬೆನ್ಸ್ ಆದವು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೇ ನಿಜವಾದರೆ ಖಂಡಿತ ಕರೆಕ್ಷನ್ ಮಾಡ್ಕೋಬೋದು. ಫಸ್ಟ್ ನಾವು ಹೇಳೋದು ಸೆಲ್ಫ್ ಕರೆಕ್ಷನ್ಸ್ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ಅಂದರೆ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಮ್ಮನ್ನು ನಾವು ಹೊಸತನಕ್ಕೆ ಹೊಂದಿಸ್ಕೊಳ್ಳೋಂಥದ್ದು. ಹೊಸತನಕ್ಕೆ ನಾವು ಹೊಂದ್ಕೊಳ್ತಾ ಹೋದರೆ ಹೊಸದೇನಾದ್ರೂ ಡೆವಲಪ್ಮೆಂಟ್ ಆಗಲಿಕ್ಕೆ ಹೋಗುತ್ತೆ. ಇಲ್ಲಾಂದರೆ ಇದೇ ಲೈಫು, ಇದೇ ಜೀವನ, ಅಂದರೆ ಇದೇ ಊಟ, ಇದೇ ಮೈಂಡ್ಸೆಟ್ಟು ಹೀಗೆ ಇದ್ದರೆ ನನ್ನ ಜೀವನ ಹೀಗೇ ಮುಂದುವರಿತಾ ಹೋಗುತ್ತೆ. ಏನಾದರೂ ಬದಲಾವಣೆ ಕಾಣಬೇಕು, ನಾನು ದೊಡ್ಡದೇನಾದರೂ ಆಗಬೇಕಂದ್ರೆ ನಾನು ಇವತ್ತೇನಾದರೂ ನಾನು ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ಆಗುತ್ತೆ. ಒಂದು ಇಂಗ್ಲೀಷಲ್ಲಿ ಗಾದೆ ಮಾತಿದೆ, ಇಫ್ ಯು ಚೇಂಜ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್, ಇಫ್ ನಥಿಂಗ್ ವಿಲ್ ಬಿ ಚೇಂಜ್, ನಥಿಂಗ್ ವಿಲ್ ಬಿ ಚೇಂಜ್ ಅಂತ. ನೀವು ಏನೋ ಚೇಂಜ್ ಆದರೆ ಬದಲಾವಣೆ ಕಾಣೋಕ್ಕಾಗುತ್ತೆ. ನೀವೇನು ಬದಲಾವಣೆ ಕಂಡಿಲ್ಲ ಅಂದರೆ ಏನು ಬದಲಾವಣೆ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗೆ ಸಂಡೇ ಅಂತಕ್ಕಂಥದ್ದು ಬದಲಾವಣೆ ಕಾಣೋದಕ್ಕೆ ಒಂದು ಬುನಾದಿ, ಬೇಸು ಅಂತ ಕರಿತೀವಿ. ಸೊ ಅದನ್ನು ನೋಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಬಂದು ಫಿಸಿಕಲ್ ಹೆಲ್ತಲ್ಲಿ ಏನಾದ್ರು ಸಮಸ್ಯೆ ಇದ್ದಾವ, ಏನಾದ್ರು ಸರಿ ಮಾಡ್ಕೋಬೇಕಿತ್ತ, ಅದನ್ನು ಒಂದು ಕೂತ್ಕೊಂಡು ಈ ವೀಕ್ ನೋಡಿಕೊಂಡು ನೆಕ್ಸ್ಟ್ ವೀಕಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋಬೋದು. ಸರಿ, ನೀರು ಕುಡಿಯೋದಿರ್ಬೋದು, ಎಕ್ಸರ್ಸೈಸ್ ಮಾಡೋದಿರ್ಬೋದು, ಮೈಂಡ್ ಸೆಟ್ ಇರ್ಬೋದು, ಮಲಗೋದಿರ್ಬೋದು, ಎಷ್ಟೋ ಫಿಸಿಕಲ್ ಇವೆಲ್ಲ ಫ್ರೀಯಾಗಿ ನಾನೇ ಮಾಡ್ಕೊಳ್ತಕ್ಕಂಥ ಕೆಲವು ಇದನ್ನು ನಾವು ಮಾಡಿಕೊಂಡಾಗ ನೆಕ್ಸ್ಟ್ ವೀಕ್ ಮತ್ತೆ ಬ್ಯೂಟಿಫುಲ್ ಆಗಿರುತ್ತೆ. ಅದೊಂದು ಮಾಡ್ಕೊಳ್ರಿ. ಸೊ ಇನ್ನೂ ಒಂದು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾಡ್ತಾಯಿದ್ದೀವಾ ಇಲ್ವಾ, ಬೆಳಗ್ಗೆ ಸಾಯಂಕಾಲ, ಇದು ಭಾಳ ಇಂಪಾರ್ಟೆಂಟು. ಇದನ್ನೊಂದು ಮೇಂಟೈನ್ ಮಾಡ್ಕೋಬೇಕು. ಸೊ ಫ್ಯಾಮಿಲಿ ರಿಲೇಷನ್ಸಲ್ಲಿ ಏನಿದೆ, ಆಮೇಲೆ ಎಲ್ಲರೂ ಔಟ್ಸೈಡ್ ಹೋಗ್ಬೇಕಿತ್ತ ಫ್ಯಾಮಿಲಿ ಸಮೇತ, ಅದನ್ನು ಈ ವೀಕ್ ಪ್ಲ್ಯಾನ್ ಮಾಡ್ಕೊಳ್ಳಿ ಮಿಸ್ ಆಗಿದ್ದರೆ. ಸೊ ಹೀಗೆ ಅನೇಕ ವಿಷಯಗಳನ್ನ ಇವತ್ತು ಕೂತ್ಕೊಂಡು ನೋಡ್ಕೊಳ್ಳೋದು ಸಂಡೇ ಅಂತ ಕರೀತಾರೆ ನನ್ನ ಪ್ರಕಾರ. ಸಂಡೇ ರೆಸ್ಟ್ ಅನ್ನೋದಕ್ಕಿಂತ ರೀಸೆಟ್ ಅನ್ನೋದೇ ಭಾಳ ಇಂಪಾರ್ಟೆಂಟು. ರೀಸೆಟ್ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ನಿನ್ನ ಖುಷಿ ಆಗ್ತಿದೆ, ಭಾಳ ಜನ ಫೋನ್ ಮಾಡ್ತಾಯಿದ್ರು, ಫೋನ್ ಮಾಡಿ ಕೇಳ್ತಿದ್ರು, ಆಮೇಲೆ 1-to-1 ಮಾತಾಡ್ತಾಯಿದ್ವಿ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ 1-to-1 ಮಾತಾಡೋದಕ್ಕೆ ಈ ಫೋನಾದ್ರು ಮಾಡಿ, ಈ ನಂಬರ್ ಇದೆಯಲ್ಲ, ಈ ನಂಬರಿಗೆ ಫೋನ್ ಮಾಡಿದ್ರೆ ಡೆಫಿನೆಟಾಗಿ ಸಾಯಂಕಾಲ 8ರಿಂದ 8ವರೆ